चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಋಣಮಂದಿರದಲ್ಲಿ ಧ್ಯಾನಿಸಿಕೊಂಡು, ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಸದ್ಗುರು ಮಾನವತಾತ್ಮರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಕಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಭಾರತೀಯ ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಾದಿ ದೇವತೆ ಅಂಬಾ ಭವಾನಿಯ ಪವಿತ್ರ ಚರಣ ಕಮಲಗಳನ್ನು ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸೋಗಿಲಾದ ತಮ್ಮೆಲ್ಲರಿಗೂ ಅನೇಕ ಸುಭಾಷಿತಕಾರ ಶ್ಲೋಕದಲ್ಲಿ ನಮ್ಮನ್ನು ಕುರಿತು ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಸ್ವರ್ಗಸ್ಥಿತಾನಾಂ ಇಹ ಜೀವಲೋಕೆ ಚತ್ವಾರಿ ಚಿನ್ನಾನಿ ವಸಂತಿ ದೇಹೆ ಪ್ರಾಣಪ್ರಸಂಗೋ ಮಧುರಾಚವಾಣಿ ದೇವಾರ್ಚನಂ ಸದ್ಗುರು ಸೇವನಂ ಚ. ಈ ಶ್ಲೋಕದೊಳಗೆ ಬಹಳ ಸುಂದರವಾಗಿ ಇಲ್ಲಿ ಉಪದೇಶ ನೀಡ್ತಾ ಇದ್ದಾರೆ. ನಾವು ಸಂಸಾರದೊಳಗೆ ಸುಖವಾಗಿರಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ಈ ಗುಣಗಳು ಇರಬೇಕು ಅಂತ ಹೇಳ್ತಾರೆ. ಈಗ ನಾವು ಸ್ವರ್ಗಲೋಕದೊಳಗೆ ಅಲ್ಲಿ ಕೇವಲ ಸುಖ ಅನ್ನುವಂಥದ್ದು. ಸ್ವರ್ಗೇ ಲೋಕೇನ ಭಯಂ ಕಿಂಚ ನಾಸ್ತಿ ತತ್ರ ತ್ವಂ ನ ಜರಯಾಭಿವೇದಿ ಅಂತ ಹೇಳಿ ಒಂದು ಮಂತ್ರದಲ್ಲಿ ಉಪನಿಷತ್ತಿನಲ್ಲಿ ಹೇಳ್ಕೊಂಡಿರ್ತಾರೆ. ಸ್ವರ್ಗಲೋಕದೊಳಗೆ ಅಲ್ಲಿ ನಮಗೆ ಹಸಿವು ಅನ್ನುವಂಥದ್ದಿಲ್ಲ, ಬಾಯಾರಿಕೆ ಅನ್ನುವಂಥದ್ದಿಲ್ಲ, ಅಲ್ಲಿ ಯಾವ ಭಯ ಅನ್ನುವಂಥದ್ದಿಲ್ಲ, ಯಾವ ದುಃಖಗಳು ಇಲ್ಲ. ಜೀವ ಯಾವಾಗಲೂ ಆನಂದವಾಗಿರ್ತಾರೆ. ಸ್ವರ್ಗಲೋಕಗಳು ಕಾಮಧೇನು, ಕಲ್ಪವೃಕ್ಷ, ಐರಾವತ, ಅನೇಕ ದಿವ್ಯ ಭೂಗಳು ಯಾರು ಪುಣ್ಯ ಮಾಡಿರ್ತಾರೋ ಆ ಸ್ವರ್ಗಲೋಕದೊಳಗೆ ಅಂತ ಭೂಗಳನ್ನು ಅನುಭವ ಮಾಡ್ತಾ ಇದ್ದಾರೆ. ಹಂಗೆ ನಾವು ಈ ಮಧ್ಯ ಲೋಕದೊಳಗೆ ನಾವು ಮನುಷ್ಯ ಲೋಕದೊಳಗೆ ಅದೇವಲ್ಲ, ಆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ಸುಖ ನಾವು ಪಡ್ಕೊಳ್ಬೇಕು ಅಂತಂದ್ರೆ, ಅಲ್ಲಿ ಅನುಭವಿಸ್ತಕ್ಕಂಥ ಸುಖ ನಮಗೂ ಇಲ್ಲಿ ಆಗಬೇಕು ಅಂತಂದ್ರೆ ಈ 4 ಗುಣಗಳು ನಮ್ಮಲ್ಲಿರಬೇಕಂತ. ಈ
ಗುಣ ನಮ್ಮಲ್ಲಿ ಅದಾವು ಅಂತಂದ್ರೆ ನಾವು ಸ್ವರ್ಗದಾಗ ಅದೇವು ಅಂತ ತಿಳ್ಕೋದು. ಅವು ಯಾವ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದ. ದಾನ ಪ್ರಸಂಗ, ಮಧುರಾಚವಾಣಿ, ದೇವಾರ್ಚನಂ, ಸದ್ಗುರು ಸೇವನಂಚ, 4 ಮಾತು ಹೇಳ್ತಾ ಇದ್ದಾರೆ. ಮೊದಲನೇದು ಯಾವುದು ಅಂತಂದ್ರೆ ದಾನ ಪ್ರಸಂಗ. ಅಂದ್ರೆ ನಮಗೆ ದಾನ ಮಾಡಬೇಕನ್ನುವಂತ ಒಂದು ಬುದ್ಧಿ ಇರಬೇಕು ಅಂತ. ಮೊದಲನೇ ಗುಣ. ಯಾರು ಕಷ್ಟದೊಳಗರ ದುಃಖದಿಂದ ಬಳಲ್ತಾರ ಅಂಥವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುವಂತಹದ್ದೇನಾದ ಇದು ಉದಾರ ಗುಣ ಅಂತ ಹೇಳಿಸ್ಬೋದು. ಹಸ್ತಸ್ಯ ಭೂಷಣಂ ದಾನ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಕಂಠಸ್ಯ ಭೂಷಣಂ ಸತ್ಯಂ, ಭೂಷಣ ಕಿಂ ಪ್ರಯೋಜನಂ ಅಂತ ಹೇಳ್ತಾರೆ. ಅವನು ಭಗವಂತ ಕೈ ಕೊಟ್ಟ. ಈ ಕೈಗೆ ಭೂಷಣ ಯಾವುದು ಅಂತಂದ್ರೆ ದಾನ ಮಾಡೋದು. ನಾವು ಒಳ್ಳೊಳ್ಳೆ ಕಡಗಳನ್ನು ಹಾಕೊಳ್ಳೋದು, ಬಂಗಾರದ ಬಳೆ ಹಾಕೊಳ್ಳೋದು ನಮ್ಮ ಕೈಗೆ ಭೂಷಣ ಅಲ್ಲ. ಏನು ಭಗವಂತ ಕೈ ಕೊಟ್ಟಾನಲ್ಲ, ಅದನ್ನ 4 ಮಂದಿ ಏನಾದ್ರು ಕಷ್ಟದೊಳಗಿರ್ತಾರೆ, ದುಃಖದಿಂದ ಬಳಲ್ತಿರ್ತಾರೆ. ಯಾರಿಗೆ ಅನ್ನ ಇರಂಗಿಲ್ಲ, ಯಾರಿಗೆ ಬಟ್ಟೆ ಇರಂಗಿಲ್ಲ, ಅವರಿಗೆ ಅನಂತ ಕಷ್ಟದೊಳಗಿರ್ತಾರಲ್ಲ, ಅಂಥವ್ರಿಗೆ ನಾವು ತುತ್ತು ಅನ್ನ ಕೊಟ್ಟೀವಿ ಅಂತಂದ್ರೆ ನಮ್ಗೆ ದೊಡ್ಡ ಪುಣ್ಯ ಅನ್ನುವಂತಾಗ್ತದೆ. ಅದಕ್ಕೆ ನಮ್ಮ ಕೈಗೆ ಭೂಷಣ ಯಾವುದು ಅಂತಂದ್ರೆ ಸತ್ಪಾತ್ರದಲ್ಲಿ ದಾನವನ್ನ ಮಾಡುವಂತಾಗ್ತದೆ. ಅದಕ್ಕೆ ಹಸ್ತಸ್ಯ ಭೂಷಣ ಅಂತ. ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಅಂತ ಹೇಳ್ತಾರೆ. ಈಗ ನಮಗೆ ಭಗವಂತ ಕಿವಿ ಕೊಟ್ಟ. ಆ ಕಿವಿಗೆ ಭೂಷಣ ಯಾವುದು? ಏನು ಭಗವಂತ ಕಿವಿ ಕೊಟ್ಟಾನಲ್ಲ, ಅದರ ಯಾವುದರಿಂದ ಭೂಷಣ ಆಗ್ತದೆ ಅಂತಂದ್ರೆ ನಾವು ಕಿವಿಗಳಲ್ಲಿ ಕೋಳಿಗಳನ್ನ ಹಾಕೊಳ್ಳುವುದರಿಂದಲಾಗಲಿ ಅಥವಾ ಬೇರೆ ಬೇರೆ ಅಶ್ಲೀಲವಾಗಿರ್ತಕ್ಕಂಥ ಮಾತುಗಳನ್ನು ಕೇಳುವುದರಿಂದಲಾಗಲಿ ಅದು ಭೂಷಣ ಅನಿಸೋದಿಲ್ಲ. ನಾವು ಶಾಸ್ತ್ರ ಶ್ರವಣ ಮಾಡ್ಬೇಕಂತ ಭಗವಂತ ನಮಗೆ ಕಿವಿ ಕೊಟ್ಟದ್ದು ಯಾಕ ಅಂತಂದ್ರೆ ನಾವು ಮಹಾತ್ಮರಿಂದ ಉಪದೇಶವನ್ನು ಕೇಳಬೇಕು. ನಾವು ಶ್ರವಣವನ್ನ ಮಾಡಿದೀವಿ ಅಂತಂದ್ರೆ ನಮ್ಮ ಕಿವಿಗೆ ಭೂಷಣ ಆಗ್ತದೆ ಅಂತ ಹೇಳಿದರು. ಹಾಗೆ ಕಂಠಸ್ಯ ಭೂಷಣಂ ಸತ್ಯಂ. ಭಗವಂತ ನಮಗೆ ಕಂಠವನ್ನು ಕೊಟ್ಟಿದ್ದಾನೆ. ನಾವು ಸತ್ಯವನ್ನು ನುಡಿದೀವಿ ಅಂತಂದ್ರೆ ನಮ್ಮ ಕಂಠಕ್ಕೆ ಭೂಷಣ ಅಂತ ಹೇಳ್ತಾರೆ. ನಾವು ಏನೋ ಬಂಗಾರದ ಒಡವೆಗಳನ್ನು ಹಾಕೊಳ್ತೀವಿ, ಕೊಳ್ಳೋದು ಆಭರಣಗಳು ನಮಗೆ ಅಲಂಕಾರ ಮಾಡಂಗಿಲ್ಲ. ನಾವು ವಾಣಿಯಿಂದ ಏನು ಸತ್ಯ ನುಡಿತಾ ಇದ್ದೇವಲ್ಲ ಅವೇ ನಮಗೆ ಭೂಷಣ ಆಗ್ತವೆ ಅಂತ ಹೇಳಿದರು. ಭೂಷಣೆ ಕಿಂ ಪ್ರಯೋಜನ. ನಾವು ಅನೇಕ ರೀತಿಯ ಆಭರಣಗಳನ್ನು ಹಾಕಿಕೊಂಡು ಶರೀರವನ್ನ ಅಲಂಕಾರ ಮಾಡ್ಕೊಳ್ತೀವಿ. ಅಂಥ ಆಭರಣಗಳಿಂದ ಏನು ಪ್ರಯೋಜನ ಅಂತ ನೀತಿಕಾರ ಕೇಳ್ತಾ ಇದ್ದ. ಅದಕ್ಕೆ ನಮ್ಮಲ್ಲಿ ಈ ದಾನ ಗುಣ ಅನ್ನುವಂಥದ್ದೇನದ ಇದು ಬಹಳ ಶ್ರೇಷ್ಠವಾದದ್ದು ಅಂತ. ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್. ನೀತಿಕಾರ ಇನ್ನೊಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬಂದ. ಮನುಷ್ಯನಿಗೆ ಗೌರವ, ಒಂದು ಮರ್ಯಾದೆ, ಅದು ಯಾವುದರಿಂದ ಬರ್ತದ ಅಂತಂದ್ರೆ ಹಣ ಕೂಡಿಡುವುದರಿಂದ ಬರಂಗಿಲ್ಲ. ನಾವು ಅದನ್ನು ದಾನ ಮಾಡುವುದರಿಂದ ಬರ್ತದಂತ. ನಾವು ಸತ್ಕಾರ್ಯಗಳಿಗಾಗಲಿ ಸತ್ಪುರುಷರಿಗಾಗಲಿ ದಾನ, ನಾವೇನು ಬಡವರಿಗಾಗಲಿ ಏನು ದಾನ ಕೊಡ್ತೇವಲ್ಲ, ಅದರಿಂದ ಮನುಷ್ಯ ಲೋಕದೊಳಗ ಗೌರವವನ್ನು ಪಡಿತಾನೆ, ಕೀರ್ತಿವಂತನಾಗ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಉಚ್ಚೈ ಸ್ಥಿತಿ ಪಯೋದಾನಾಂ ಪಯೋಧೀನಾಂ ಅಧಸ್ಥಿತಿ ಅಂತ ಹೇಳಿದರು. ಈಗ ಮೋಡಗಳದಾವ, ಎಲ್ಲದಾವು? ಮ್ಯಾಲೆದಾವೆ.
ಯಾಕ ಅಂತಂದ್ರೆ ಅವು ಮಳೆಯನ್ನು ಸುರಿಸ್ತಾ ಇದ್ದಾವೆ. ಮಳೆ ಬಂತು ಅಂತಂದ್ರೆ ನಾವು ಉತ್ತಮವಾದ ಬೆಳೆ ಬೆಳ್ಕೊಳ್ತೀವಿ. ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ, ನದಿಗಳು ತುಂಬಿ ಹರಿತಾ ಇದ್ದಾವೆ. ಅದರಿಂದ ನಮಗೆಷ್ಟು ಲಾಭ ಪ್ರಯೋಜನ ಐತಿಲ್ರಿ ಇವಾಗ. ಮಳೆ ಹರಿಯುವುದರಿಂದ, ನದಿಗಳು ಹರಿಯುವುದರಿಂದ ನಮಗೆ ಎಷ್ಟು ಪ್ರಯೋಜನ. ಅದನ್ನು ನಾವು ಡ್ಯಾಮ್ ಕಟ್ಟಿ ಅದನ್ನು ನಾವು ಹೊಲಗಳಿಗೆ, ಗದ್ದೆಗಳಿಗೆ ನೀರು ತಗೊಳ್ತಾ ಇದ್ದೀವಿ, ಸ್ನಾನ ಮಾಡ್ತೀವಿ, ಕುಡಿಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ. ನೋಡ್ರಿ, ಮೋಡಗಳು ನೀರನ್ನು ಸುರಿಸುವುದರಿಂದ ಅವು ಮ್ಯಾಲೆದಾವು. ಸಮುದ್ರ ನೀರು ಸಂಗ್ರಹ ಮಾಡ್ತೈತೆ. ಅದು ಬರೀ ನೀರು ಸಂಗ್ರಹ ಮಾಡಿದ್ರಿಂದ ಅದು ಕೆಳಗದ. ಅದೇನು ದಾನ ಮಾಡ್ತದೆ ಅಂದ್ರೆ ಸಮುದ್ರ ನಮಗೆ ಇಲ್ಲ, ಅದು ಬರೀ ಸಂಗ್ರಹ ಮಾಡಿ ಇಟ್ಕೊಳ್ತದೆ. ಹಂಗ ಯಾರು ದಾನ ಮಾಡ್ತಾರ ಅವ್ರ ಮ್ಯಾಲಿರ್ತಾರ ಅಂತ. ಯಾರಿಗೆ ಕೊಡೋದು ಬೇಡಪ್ಪ, ಎಲ್ಲ ನನ್ನಲ್ಲೇ ಇರಲಿ ಅಂಥೇಳಿ ಲೋಭತನದ ಜಿಪುಣತನದಿಂದ ಯಾರು ಗಳಿಸಿಡ್ತಾ ಇದ್ದಾರಲ್ಲ ಅವರು ಅಧಸ್ಥಿತಿ, ಅವ್ರು ಕೆಳಗೆ ಇರ್ತಾರ ಅಂಥೇಳಿ ನೀತಿಕಾರ ಹೇಳ್ಕೊಂಡು ಬಂದ. ರಂತಿದೇವ ಅಂತೇಳಿ ಒಬ್ಬ ಮಹಾರಾಜ ಇದ್ದ, ಬಹಳ ಉದಾರಿ ಇದ್ದ. ಅರಮನೆಗೆ ಯಾರೇ ಬರಲಿ, ಬಡವರು, ನಿರ್ಗತಿಕರು, ಕಷ್ಟದಲ್ಲಿದ್ದವರು ಬಂದು ಅವರು ಏನು ಕೇಳ್ತಾರೋ ಅವ್ರು ಕೇಳಿದ್ದನ್ನು ಕೊಟ್ಬಿಡ್ತಿದ್ದ. ಅವರು ದವಸ ಧಾನ್ಯ ಕೇಳಿ, ಬಂಗಾರ ಕೇಳಿ, ಮುತ್ತುರತ್ನಗಳನ್ನ ಕೇಳಿ, ಧನ ಕೇಳಿ, ಅವ್ರು ಏನು ಸಹಾಯವನ್ನು ಕೇಳ್ತಾರೋ ಅದನ್ನೆಲ್ಲ ಉದಾರದಿಂದ ಕೊಟ್ಟು ಬಿಡ್ತಿದ್ದ. ಹೀಗಾಗಿ ಅವನ ಕೀರ್ತಿ ಎಲ್ಲ ಕಡೆ ಲೋಕದಲ್ಲೆಲ್ಲ ಹಬ್ಬಿತ್ತು. ಮತ್ತೆ ರಾಜ ಕೇಳಿದ್ರು ಕೊಡ್ತಾನಂದ ಕೂಡಲೇ ಕೇಳ್ತೀರಿ, ಯಾಚಕರು ಬಾಳೆ ಹಚ್ಚಿಬಿಟ್ರಿ. ಒಂದೆಲ್ಲ ನಮಗೆ ಹಣ ಕೊಡ್ರಿ, ನಮಗೆ ಬಂಗಾರ ಕೊಡ್ರಿ, ನಮಗೆ ಭೂಮಿ ಇಲ್ಲ, ನಾನಾ ರೀತಿ ಕೇಳೋರು. ರಾಜ ಆಯ್ತು ತಗೊಳ್ರಪ್ಪ ತಗೋ ಅಂತ ಹೇಳಿ ಅವ್ರು ಕೇಳಿದ್ದೆಲ್ಲ ಕೊಟ್ಟುಬಿಟ್ಟ. ರಾಜ್ಯ ಬರಿದಾಗಿಬಿಡ್ತು. ರಾಜ್ಯದೊಳಗೆ ಏನೂ ಇಲ್ಲ, ಎಲ್ಲ ಬರಿದಾಗಿ ಹೋಗ್ಬಿಡ್ತು. ಮಳೆ ಆಗಲಿಲ್ಲ, ಬರಗಾಲ ಬಿತ್ತು. 2 ವರ್ಷ 3 ವರ್ಷ ಮಳೆ ಆಗಲಿಲ್ಲ, ಬರಗಾಲ ಬಿತ್ತು. ರಾಜ್ಯದೊಳಗಂತೂ ಏನೂ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟದು. ರಾಜ ವಿಚಾರ ಮಾಡಿದ, ಇನ್ನು ಯಾರಾದರೂ ಏನಾದರೂ ಬಂದು ಕೇಳಿದ್ರೆ ನಾ ಇಲ್ಲ ಅನ್ಬೇಕಾಗ್ತೈತಲ್ಲ, ನಾ ಇಲ್ಲಿ ಇರೋದ ಬೇಡ ಅಂಥೇಳಿ ಅರಮನೆಯನ್ನು ತೊರೆದು ಅರಣ್ಯ ಸೇರಿದ. ಅಲ್ಲಿ ಅರಣ್ಯದೊಳಗಿದ್ರೂ ಕೂಡ ಅಲ್ಲೇನ ಹಣ್ಣು ಹಂಪಲಿಲ್ಲ, ಯಾಕೆ ಮಳೆನೇ ಇಲ್ಲಲ್ರಿ. ಮಳೆ ಇದ್ರೆ ಏನಾದರೂ ಹಣ್ಣು ಹಂಪಲಿ ಸಿಕ್ಕಾವು. ಅರಣ್ಯದೊಳಗನ ಅಲ್ಲೇನೋ ಸ್ವಲ್ಪ ನೀರು ಕುಡ್ಕೊಂತ ಹಂಗ ವಾಸ ಮಾಡಿದ. ನೋಡಿ, ಎಷ್ಟು ಸುಮಾರು 41 ದಿವಸ ಉಪವಾಸ ಇದ್ದಂತ್ರಿ ರಂತಿದೇವರು. ಒಂದು ದಿವಸ ಒಬ್ಬ ಅತಿಥಿ, ಒಬ್ಬ ಒಳ್ಳೆ ತ್ಯಾಗಿ ಮನುಷ್ಯ ಏನ್ ಮಾಡಿದ, ಒಂದು ತಾಡು ತುಂಬ ಒಳ್ಳೆ ಮೃಷ್ಟಾನ್ನ ಭೋಜನ ತಗೊಂಡು ಬಂದ. ರಂತಿದೇವನಿಗೆ ಕೊಡ್ತಾ ಇದ್ದ. ರಂತಿದೇವ ನೋಡಿ ಅನಿಸ್ತು, ನಾನು ಅರಮನೆಯೊಳಗಿದ್ರೆ ನಾ ಏನಾದರೂ ಕೊಟ್ಟು ಊಟ ಮಾಡ್ತಿದ್ದೆ, ಇಲ್ಲಿ ನಾನು ಕೊಡ್ಬೇಕಂದ್ರೆ ಇಲ್ಲಿ ಯಾರು ಇಲ್ವಲ್ಲ. ಇವತ್ತೇನೋ ಭಗವಂತ 41ನೇ ದಿವಸಕ್ಕೆ ಇಷ್ಟು ಒಳ್ಳೆ ಮೃಷ್ಟಾನ್ನ ಭೋಜನ ಕಳಿಸಿದಾನ, ಇದನ್ನ ನಾ ಉಣ್ಬೇಕಂದ್ರೆ ನಾ ಯಾರಿಗಾದ್ರೂ ಕೊಟ್ಟು ಉಣ್ಣುವಂತಾದ್ರೆ ನನ್ನ ಸ್ವಭಾವ ಅನ್ನೋದ್ರೊಳಗಾಗಿ ಒಬ್ಬ ಬ್ರಾಹ್ಮಣ ಬಂದನ್ರಿ. ಅವನಿಗೆ 2 ದಿವಸ 3 ದಿವಸ ಉಪವಾಸ ಇದ್ದ, ಅವನಿಗೆ ಆಹಾರ ಸಿಕ್ಕಿದ್ದಿಲ್ಲ. ಅವನಿಗೆ ಬ್ರಾಹ್ಮಣನಿಗೆ ಉಣ್ಬೇಕಂತ ಎಲ್ಲ ತಯಾರು ಮಾಡ್ಕೊಂಡು ಅಷ್ಟೊತ್ತಿಗೆ ಬಂದುಬಿಟ್ಟನ್ರಿ. ನೋಡಪ್ಪ, ಭಾಳ ಹಸಿದೀನಿ, ಏನಾದರೂ ನನಗಿದ್ರೆ ತಿನ್ನಾಕ ಕೊಡು ಅಂತಂದ. ಅವಾಗ ರಂತಿದೇವನಿಗೆ ಭಾಳ ಸಂತೋಷ ಅನಿಸ್ತು. ಭಾಳ ಒಳ್ಳೆ ಟೈಮ್ಗೆ ಬಂದೆಪ್ಪ, ಇವತ್ತು ಪರಮಾತ್ಮ ಮೃಷ್ಟಾನ್ನ ಭೋಜನ ಕಳಿಸ್ಯಾನ, ಬಾ ನಿನಗೂ ಬಡಿಸ್ತೀನಿ ಬಾ ಅಂಥೇಳಿ ಅದರೊಳಗೆ ಒಂದಿಷ್ಟು ಭಾಗ ಅವನಿಗೆ ಹೊಟ್ಟೆ ತುಂಬ ನೀಡಿದ. ಅವನು ಭಾಳ ಸಂತೋಷದಿಂದ ಹೊರಟು ಹೋದ. ಇನ್ನು ಉಣಬೇಕು ಅಂತ ಕುಂಡ್ರೊಳಗಾಗಿ ಒಬ್ಬ ಶೂದ್ರ ಏನು ಮಾಡಿದ, ಅವನು ಭಾಳ ಹಸಿದು ಬಂದನ್ರಿ. ನೋಡಪ್ಪ, ನನಗೂ 4-5 ದಿವಸ ಆಯ್ತು ಊಟನ ಮಾಡಿಲ್ಲ, ಮತ್ತು ನಿನ್ನ ಹತ್ರ ಏನಾದರೂ ಇದ್ರೆ ತಿನ್ನಾಕ ಕೊಡು ಅಂತ ಬಂದನ್ರಿ. ಭಿಕ್ಷಾಕೃತ ಬಂದ. ಅವಾಗ ರಂತಿದೇವನಿಗೆ, ಬಾರಪ್ಪ ಭಾಳ ಚಲೋ ಆಯ್ತು, ಒಳ್ಳೇದಾಯ್ತು ಬಾ ಅಂಥೇಳಿ ಅವಾಗ ಅವ ಏನು ಮಾಡಿದ, ಅದರೊಳಗೆ ಅರ್ಧ ಭಾಗ ಅವನಿಗೆ ನೀಡಿದ. ಸ್ವಲ್ಪ ಭಾಗ ಉಳಿದಿತ್ತಲ್ಲ, ಅವಾಗ ಅವನು ಶೂದ್ರ ಊಟ ಮಾಡಿ ಹೊರಟು ಹೋದ.
ಇನ್ನು ಐತಲ್ಲ ಇಷ್ಟರ ಪ್ರಸಾದ ಐತಲ್ಲ, ಇದನ್ನು ಉಂಡು ನನ್ನ ಹಸಿವನ್ನು ನೀಗಿಸೋಣ ಅಂಥೇಳಿ ಇನ್ನೇನು ಊಟಕ್ಕೆ ಕುಂಡ್ರಬೇಕನ್ನೋದಕ್ಕೆ ಒಬ್ಬ ಚಾಂಡಾಲ 4 ನಾಯಿ ತೊಗೊಂಡ್ಬಂದ್ರು. ಅವನು ಹಸದ ಬಂದಿದ್ದ. ಅವಾಗ ರಂತಿದೇವನಂತ್ಯಕ್ಕೆ ಬರ್ತಾ ಇದ್ದಾನ, ನಾನು ಹಸದಿಲ್ಲ, ನನ್ನ ನಾಯಿಗಳು ಹಸ್ತಾವು, ಮತ್ತೇನಾದ್ರೂ ತಿನ್ನಾಕಿದ್ರೆ ಕೊಡು ಅಂತಂದ. ನೋಡಿ 41 ದಿವಸ ಉಪವಾಸದಾನ, ಮತ್ತೆ ಬರೀ ನೀರು ಕುಡ್ಕೊಂಡದಾನ. ಏನೋ ಅಚಾನಕ್ಕ ಪ್ರಸಾದ ಬಂದ, ತಟ್ಟೆ ತುಂಬ ಬಂದದ. ಈ ಬ್ರಾಹ್ಮಣನಿಗೆ ನೀಡಿದ, ಶೂದ್ರನಿಗೆ ನೀಡ್ಯಾನ, ಇನ್ನೂ ಸ್ವಲ್ಪ ಉಳಿದಿತ್ತು, ಅದನ್ನು ಉಣಬೇಕನ್ನೋದ್ರೊಳಗಾಗಿ ಈ ಚಾಂಡಾಲ 4 ನಾಯಿ ಬಂದಾನಿವ. ಆಯ್ತಪ್ಪ ಭಾ ಹೊಡೆದತ್ತಂತೇಳಿ ಇಷ್ಟು ಪ್ರಸಾದ ನೀಡಿಬಿಟ್ಟ ಅವನಿಗೆ. ಏನು ಮತ್ತೆ ಉಪವಾಸ. ಅನ್ನ ಬಂದಿತ್ತು ಕರೆ, ಏನು ಅದನ್ನು ಉಣಬೇಕನ್ನೊಳಗಾಗಿ. ಆದ್ರೆ ಅವನಿಗೆ ಬಹಳ ಸಂತೋಷ ಆಯ್ತು. ಇವತ್ತು ನನ್ನ ಪ್ರಾಣ ಹೋಗುವ ಸಮಯದೊಳಗೂ ಕೂಡ ಹಸದವರಿಗೆ ಅನ್ನ ಕೊಟ್ಟನಲ್ಲ, ಅನ್ನದಾನ ಮಾಡಿ, ಇದಕ್ಕಿಂತ ನನಗೆ ಹೆಚ್ಚಿಂದ ಇನ್ನು ಯಾವುದೂ ಇಲ್ಲ ಅಂಥೇಳಿ ಅವಾಗ ಸ್ವಲ್ಪ ನೀರು ಕುಡಿಬೇಕನ್ನೊಳಗಾಗಿ ಅಲ್ಲಿ ಸಾಕ್ಷಾತ್ ದೇವೇಂದ್ರ, ಅಗ್ನಿದೇವ, ವರುಣದೇವ ಪ್ರತ್ಯಕ್ಷ ಆದ್ರವ. ಅಂದ್ರೆ ಅಲ್ಲಿ ಬಂದವರು ಯಾರು ಅಂತಂದ್ರೆ ದೇವತೆಗಳೇ ಬಂದಿದ್ರಲ್ಲಿ. ಅವರು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಬ್ರಾಹ್ಮಣರಾಗಿ, ಶೂದ್ರರಾಗಿ, ಚಾಂಡಲರಾಗಿ ಬಂದವರು ಯಾರು ಅಂತಂದ್ರೆ ದೇವಲೋಕದ ದೇವತೆಗಳೇ ಬಂದಿದ್ರು ಅವ್ನು ಪರೀಕ್ಷೆ ಮಾಡ್ಬೇಕಂತೇಳಿ. ಇಂಥ ಒಂದು ಇಷ್ಟು ಉಪವಾಸ ಇದ್ರೂ, ಇಷ್ಟು ಹೊಟ್ಟೆ ಹಸಿದಿದ್ರೂ ಕೂಡ ಇವನು ದಾನ ಮಾಡಿದ್ನಲ್ಲ ಅಂಥೇಳಿ ಅವಾಗ ಅವ್ರು ಕೇಳ್ತಾರೆ, ನಿನಗೇನು ವರ ಬೇಕು ಕೇಳು ಅಂತಂದ್ರೆ ಅವ್ರು. ನಿನ್ನ ದಾನಗುಣಕ್ಕೆ ನಾವು ಮೆಚ್ಚಿದ್ದೀವಿ, ನೀನು ದಾನ ಮಾಡಿರೋದಕ್ಕೆ ನಾವು ಮೆಚ್ಚಿದ್ದೀವಿ, ನಿನಗೇನು ಬೇಕು ಕೇಳ್ಕೋ, ಅದನ್ನು ಕೊಡ್ತೀವಿ ಅಂತಂದಾಗ ಅವಾಗ ರಂತಿದೇವ್ ಏನು ಕೇಳಿದ ಅಂತಂದ್ರೆ, ನ ಕಾಮ ಏ ಸ್ವರ್ಗಂ, ನನಗೆ ಯಾವ ಸ್ವರ್ಗ ಲೋಕ ಬೇಕಾಗಿಲ್ಲ, ನನಗೆ ಯಾವ ರಾಜ್ಯ ಬೇಕಾಗಿಲ್ಲ, ನನಗೆ ಯಾವ ಸಂಪತ್ತು ಬೇಕಾಗಿಲ್ಲ. ಎಲ್ಲಿ ಕಷ್ಟದೊಳಗಿರ್ತಾರಲ್ಲ, ದುಃಖದಿಂದ ಬಳಲ್ತಾ ಇರ್ತಾರಲ್ಲ, ಅವರ ಮಧ್ಯದಲ್ಲಿದ್ದುಕೊಂಡು ಅವರ ಕಷ್ಟವನ್ನು ಕಳೆಯುವಂಥ ಒಂದು ಭಾಗ್ಯವನ್ನು ಕೊಡುವಂತ ಕೇಳಿದಂತೆ. ನೋಡಿ ಎಂಥದ್ದು ಕೇಳಿದ. ಕಷ್ಟದಿಂದ ದುಃಖದಿಂದ ಬಳಲ್ತಕ್ಕಂಥ ಜೀವಿಗಳ ಮಧ್ಯದಲ್ಲಿದ್ದುಕೊಂಡು ಅವ್ರ ದುಃಖವನ್ನು ಪರಿಹಾರ ಮಾಡಬೇಕು, ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಅವರ ದುಃಖವನ್ನು ದೂರ ಮಾಡಬೇಕು, ಅಂಥ ವರ ಕೊಡುವಂತ ಕೇಳಿದನು. ರಂತಿದೇವನ ಹೆಸರು ಉಳ್ಕೊಂಡದು, ದಾನಸೂರ ಕರ್ಣನ ಹೆಸರು ಉಳ್ಕೊಂಡದು. ಅದಕ್ಕೆ ಇಂಥ ದಾನ ಗುಣ ಅನ್ನುವಂಥದ್ದು ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಸ್ವರ್ಗದಾಗ ಅದೀವಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಈ ದಾನ ಗುಣ ಬರುವುದು ಬಹಳ ವಿರಳ ಅಂತಾರ ಅವರು. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾದಶ ಸಹಸ್ರೇಷು ದಾತಾ ಭವತಿ ನವ. ನೀತಿಕಾರ ಹೇಳ್ತಾರೆ, ಒಂದು 100 ಜನ ಅದಾರ ಅಂತಂದ್ರೆ ಅದರೊಳಗೆ ಒಬ್ಬ ಸೂರ್ ಹುಡ್ತಾನಂತ, ಒಳ್ಳೆ ಸೂರ, ಧೀರ. ಒಂದು 100 ಮಂದಿಯೊಳಗೆ 100 ಮಂದಿನೂ ಸೂರ್ ಹುಟ್ಟಂಗಿಲ್ಲ. 100 ಮಂದಿಯೊಳಗೆ ಒಬ್ಬ ಧೀರನಾಗಿರ್ತಕ್ಕಂಥ ಪುರುಷ ಹುಟ್ಟಿ ಬರ್ತಾನಂತ. ಅದಕ್ಕೆ ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ. 1,000 ಮಂದಿಯೊಳಗೂ ಒಬ್ಬ ಪಂಡಿತ ಹುಡ್ತಾನಂತ. ನಾವೆಲ್ಲರೂ ಓದ್ಕೋತೀವಿ, ನಾವೆಲ್ಲರೂ ಪಂಡಿತರಾಗ್ತೀವನ್ರಿ? ಇಲ್ಲ, 1,000 ಮಂದಿಯೊಳಗೆ ಒಬ್ಬ ಪಂಡಿತ ಹುಡ್ತಾನಂತ. ವಕ್ತಾ ದಶ ಸಹಸ್ರೇಷು, ಒಳ್ಳೆ ವಾಣಿ ಬಲ ಇದ್ದಾವ, ತನ್ನ ವಾಣಿಯಿಂದ ಜನರ ಮನಸ್ಸನ್ನ ಆಕರ್ಷಣೆ ಮಾಡತಕ್ಕಂಥ ಆ ವಾಗ್ಮಿ ಅಂತಾರಲ್ಲ, ಏನೇ ಅವನಲ್ಲಿ ಎಂಥ ವಾಕ್ತಿದೆ, ಎಂಥ ಭಾಷಣ ಅಂತಾರಲ್ಲ, ಅಂಥ ಒಂದು ವಾಣಿ ಇದ್ದ 10,000 ಮಂದಿಗೆ ಒಬ್ಬ ಹುಡ್ತಾರಂತ. ದಾತಾ ಭವತಿ ನವಾ. ಆದ್ರೆ ದಾನ ಮಾಡೋರು ಎಲ್ಲೋ ಒಬ್ಬರಂತ. ಅಂದರೆ ಎಲ್ಲರಿಗೂ ದಾನ ಮಾಡುವಂಥ ಬುದ್ಧಿ ಬರ್ತದೇನು ಅಂತಂದ್ರೆ ಬರಂಗಿಲ್ಲ ಅಂಥೇಳಿ ನೀತಿಕಾರ ಹೇಳಿದಂತೆ ಮೊದಲು ನಮಗೆ ದಾನ ಗುಣ, ದಾನ ಪ್ರಸಂಗ, ದಾನ ಮಾಡ್ತಕ್ಕಂಥ ಈ ಗುಣ ಅನ್ನುವಂಥದ್ದೇನದ ಅಂತಂದ್ರೆ ಇದು ನಮ್ಮೊಳಗೆ ಇತ್ತು ಅಂತ. ಅದಕ್ಕೆ ಹೊರಗುಣವಾವುದು ಪ್ರಶ್ನೆ ಕೇಳ್ತಾರೆ, ಶ್ರೇಷ್ಠವಾದ ಗುಣ ಯಾವುದು ಮನುಷ್ಯನಲ್ಲಿ ಅಂತಂದ್ರೆ ಉದಾರ ಅಂತ ಉತ್ತರ ಕೊಟ್ಟರು ಅವರು. ನಾವು ಯಾರು ಅನಾಥದಾರ,
ಯಾರು ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರಾ, ದುಃಖದಿಂದ ಬಳಲ್ತಾ ಇದ್ದಾರಾ, ಅಂಥವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುವಂಥದ್ದೇನದ ಇದು ಉದಾರ ಗುಣ ಅಂತ ಹೇಳಿಸಿಕೊಳ್ತದೆ. ಧಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದ. ನಾವು ದಾನ ಮಾಡಬೇಕಂದ್ರೂ ಕೂಡ ದೇಶ ಕಾಲ ಪಾತ್ರವನ್ನು ಅರ್ಥ ಮಾಡ್ಬೇಕಂತ. ನಾವು ದಾನ ಮಾಡಬೇಕಂತಂದ್ರೆ ಪುಣ್ಯಕ್ಷೇತ್ರದಲ್ಲಿ ದಾನ ಮಾಡಬೇಕು. ದೇಶ ಕಾಲ ಅಂತಂದ್ರೆ ಒಂದು ಸಮಯ ಇರ್ತದೆ ದಾನ ಮಾಡಕ್ಕೂ ಕೂಡ ಸಮಯ. ಈಗ ಪುಣ್ಯಾರಾಧನ ಮಾಡ್ತಿರ್ತಾರ, ಅಂಥ ಸಮಯ ಯಾವಾಗಲೂ ಬರ್ತದನ್ರಿ ಅದು ಇಲ್ಲ. ಅಂಥ ಸಮಯದೊಳಗೆ ದಾನ ಮಾಡಬೇಕು. ಪಾತ್ರವನ್ನು ಅರ್ಥ ದಾನ ಮಾಡಬೇಕು. ನಾವು ದಾನ ಮಾಡಿದ್ರೆ ಇದು ಸದ್ವಿನಿಯೋಗ ಆಗ್ತದ, ಇದರಿಂದ ಪುಣ್ಯ ಆಗ್ತದ ಅನ್ನೋದನ್ನು ತಿಳ್ಕೊಂಡು ದಾನ ಮಾಡಬೇಕಂತ. ಇದು ಸಾತ್ವಿಕ ದಾನ ಅಂತ ಹೇಳಿಸ್ಕೊಳ್ತದೆ. ಒಬ್ಬ ಕುಡುಕನಿಗೆ ದಾನ ಮಾಡಿದರೆ ಪುಣ್ಯ ಬರ್ತದನ್ರಿ ಇಲ್ಲ. ಯಾಕಂದ್ರೆ ಅವ್ನು ದಾನ ಮಾಡಿ ಮತ್ತೆ ಹೋಗಿ ಕುಡ್ದ ಬರ್ತಾನ ಮತ್ತು. ಅದಕ್ಕೆ ಇಲ್ಲಿ ಒಬ್ಬ ಮಹಾತ್ಮನಾಗಲಿ ಕಷ್ಟದಲ್ಲಿರ್ತಕ್ಕಂಥ ದುಃಖದಿಂದ ಬಳಲ್ತಕ್ಕಂಥವನಿಗೆ ನಾವು ದಾನ ಮಾಡಿದರೆ ನಮಗೆ ಪುಣ್ಯ ಬರ್ತದೆ ಅಂಥೇಳಿ ಹಿಂಗೆ ನೀತಿಕಾರ ಬಹಳ ಸುಂದರವಾಗಿ ಹೇಳ್ತಾನೆ. ಅದಕ್ಕೆ ದಾನ ಪ್ರಸಂಗ ಮಧುರಾಚವಾಣಿ. ಎರಡನೇದ್ದು ಯಾವುದು ಅಂತಂದರೆ ಮಧುರವಾಗಿರ್ತಕ್ಕಂಥ ವಾಣಿ ಇರಬೇಕಂತ. ನಮ್ಮ ಮಾತು ಹೇಗಿರಬೇಕು? ಮೃದು ಇರಬೇಕು. ನಾವು ಕಠೋರವಾದ ಮಾತು ಮಾತಾಡಬಾರ್ದಂತ. ನಮ್ಮ ವಾಣಿಯೊಳಗೆ ಕಠೋರತನ, ಬಿರ್ಸ್ ಮಾತು ಅಂತಾರಲ್ಲ, ಏನಪ್ಪ ಎಂಥ ಬಿರ್ಸ್ ಮಾತು ಮಾತಾಡಿದಂತಾರಲ್ಲ, ಅಂದರೆ ಇನ್ನೊಬ್ಬರ ಮನಸ್ಸಿನಲ್ಲಿ ಉದ್ವೇಗ ಆಗಿರಬಾರ್ದು. ಅನುದ್ವೇಗಕರಂ ವಾಕ್ಯಂ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಾವು ಮಾತಾಡುವಂಥ ಮಾತು ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರದು. ಅಂಧಸ್ಯ ಪುತ್ರ ಅಂಧ. ದ್ರೌಪದಿ ಏನು ಹೇಳಿದಲ್ರಿ? ಕುರುಡನ ಮಗ ಕುರುಡ. ಯಾಕಂದ್ರೆ ಅಲ್ಲಿ ದೊಡ್ಡ ಅರಮನೆ ಕಟ್ಟಿದ್ರು ಅವರು ಇಂದ್ರಪ್ರಸ್ಥದೊಳಗೆ. ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಬಂದು ದುರ್ಯೋಧನ ಅಲ್ಲಿ ಬಹಳ ವಿಚಿತ್ರ, ಅಲ್ಲಿ ನೀರು ಹರಿತಾ ಇತ್ತು. ಅಲ್ಲಿ ಹೋಗಿ ಕಾಲಿಟ್ಟ, ಅಲ್ಲಿ ನೀರ ಇದ್ದಿದ್ದಿಲ್ಲ. ಅಲ್ಲಿ ಯಾರು ಗ್ಲಾಸ್ ಹಾಕಿದ್ರೆ ಹರಿತಾ ಇತ್ತು. ಇದೇನು ನನಗೆ ಮೋಸ ಮಾಡ್ತು ಅಂತೇಳಿ, ಯಾಕಂದ್ರೆ ಪಂಜಿಗೆ ಎತ್ಕೊಂಡಿದ್ದೆ, ನೀರದಾವು ಇಲ್ಲಿ ಇದಾಗ್ತಿತ್ತು ಅಂತೇಳಿ ಮುಂದೆ ಹಾದ. ಮತ್ತೊಂದು ಕಡೆ ಹೋದ ಕೂಡಲೇ ಅಲ್ಲೇನಾಯಿತು, ಹಿಂದದು ಮೋಸ ಆಗಿರ್ತದ. ಈಗ ಅಲ್ಲಿ ನಿಜವಾಗಿಯೂ ನೀರಿದ್ದು. ಅಲ್ಲಿ ಇವ ಏನ್ ತಿಳ್ಕೊಂಡ, ಇಲ್ಲೇ ನೀರಾಗ ಕಾಲಿಟ್ಬಿಟ್ಟ, ಅಲ್ಲಿ ನೀರಾಗಿ ಬಿಟ್ಬಿಟ್ಟ. ಅದನ್ನು ನೋಡಿ ದ್ರೌಪದಿ ನಕ್ಕೇನಂದು, ಅಂಧಸ್ಯ ಪುತ್ರ ಅಂಧ, ಕುರುಡನ ಮಗ ಕುರುಡ ಅಂತೇಳಿ ನಕ್ಕಳು. ಮಹಾಭಾರತನೇ ಆಗಿ ಹೋಗ್ಬಿಡ್ತು, ಯುದ್ಧನೇ ಆಗಿ ಹೋಗ್ಬಿಡ್ತು. ನೋಡಿ ಒಂದು ಮಾತು ಏನಾಯ್ತು ಅಂತಂದ್ರೆ ಎಲ್ಲ ಕೌರವರೆಲ್ಲ ವಿನಾಶ ಆಗುವಂಥ ಪ್ರಸಂಗ ಬಂತು. ಮಹಾಭಾರತ ಯುದ್ಧನೇ ಜರಿಗೆ ಹೋಗ್ಬಿಡ್ತು. ಅದಕ್ಕೆ ನಮ್ಮ ಮಾತು ಹೆಂಗಿರಬೇಕು ಅಂತಂದ್ರೆ ವಿನಯ ವನ್ಯ ಹಿತವ ತರ್ಕ ಅನಪ ಶಬ್ದ ಅಚಲಿತಾರ್ಥ ಅನಘ ಮಂತ್ರ ಆಗಮಂಗಳ್ ಇನಿತು ವಿಡಿದು ವಚನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ವಿನಯದಿಂದ ಮಾತಾಡಬೇಕು ಅಂತ. ಬಸವಣ್ಣವರೇನಂದ್ರು, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣವರು ಬಹಳ ಸುಂದರವಾಗಿ ಹೇಳಿದರು. ನಾವು ಮೃದುವಾಗಿರ್ತಕ್ಕಂಥ ಏನ ಮಾತುಗಳನ್ನು ಮಾತಾಡ್ತಾ ಇದ್ದೇವಲ್ಲ, ಅದುವೇ ಜಪ ಅನಿಸ್ಕೊಳ್ತದೆ, ಅದುವೇ ತಪಸ್ಸು ಅನಿಸ್ಕೊಳ್ತದೆ. ಅದಕ್ಕೆ ನಾವು ಯಾವತ್ತೂ ಕಠೋರವಾದ ಮಾತುಗಳನ್ನು ಮಾತಾಡಬಾರದು ಅಂತ ಒಂದು ದೃಷ್ಟಾಂತ ಹೇಳಿದ್ದು, ಸ್ವಲ್ಪ ನೆನಪಿಸ್ಕೊಡ್ತೀನಿ, ನೆನಪು ಮಾಡಿಕೊಡ್ತೇನೆ. ಒಬ್ಬ ಶ್ರೀಮಂತ ದೊಡ್ಡದೊಂದು ಅರಮನೆ ಕಟ್ಟಿಸಿದ್ದ, ಭವ್ಯವಾದ ಅರಮನೆ. ಏನು ನೋಡ್ಬೇಕಾದ್ರೆ ನೋಡಿ ಎರಡು ಕಣ್ಣು ಸಾಲದು ಅಂಥ ಮನೆ ಕಟ್ಟಿಸಿ ಮಹಡಿ ಮನೆಯೊಳಗೆ ಮ್ಯಾಲಿದ್ದ. ಆ ಮನೆಯೊಳಗೆ, ಆ ಊರಾಗ ಒಬ್ಬ ಸಂಸ್ಕಾರ ಇಲ್ಲದ ಮನೆತನ. ಮಗನಿಗಾಗಲಿ ಮೊಮ್ಮಗನಿಗಾಗಲಿ ಆ ತಾತಗಾಗಲಿ ಮೂವರಿಗೂ ಸಂಸ್ಕಾರ ಇಲ್ಲ.
ಅವರು ಯಾವ ರೀತಿ ಜನ ಜೊತೆಯಲ್ಲಿ ಮಾತಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಅವರಿಗೆ ಏನು ಗೊತ್ತಿಲ್ಲ. ಆ ಹುಡುಗ ರಸ್ತೆಯೊಳಗೆ ಹಾದು ಹೊರಟಿದ್ದ. ಆ ಶ್ರೀಮಂತ ಒಳ್ಳೆ ಸ್ಥೂಲವಾದ ಶರೀರ, ಮ್ಯಾಲೆ ಮಹಡಿ ಮೇಲೆ ಕುಂತಿದ್ದ. ಹುಡುಗ ನೋಡಿದನ್ರಿ. ನೋಡಿದ ಕೂಡಲೇ ಅವ್ನು ನೋಡಿ ನಕ್ಕ ಕೂಡಲೇ ಆ ಶ್ರೀಮಂತಿಗೆ ಏನಿಸ್ತು, ನನ್ನ ಮನೆ ನೋಡಿ ನಕ್ಕ ನೀವು, ಹುಡುಗನ ಕರ್ಕೊಂಡ್ಬರ್ರಿ ಅಂತಂದ. ಆವಾಗ ಹುಡುಗನ ಕರ್ಕೊಂಡು ಬಂದರು. ಏನಪ್ಪ ನೀ ನಕ್ಕೆಲ್ಲ ಯಾಕೆ ನಕ್ಕಿ ಅಂತ ಕೇಳಿದರು. ಆ ಹುಡುಗ ಏನು ಅನ್ಬೇಕ್ರಿ, ಅಲ್ಲ ನಿಮ್ದಿಷ್ಟು ಸ್ಥೂಲ ಕಾಯದ, ಅಕಸ್ಮಾತ್ ಮನೆ ಒಳಗಿದ್ದಾಗ ನಿಮ್ಮ ಶರೀರ ಹೋಯ್ತು ಅಂತಂದ್ರೆ, ಅದು ನೀವು ಪ್ರಾಣ ಬಿಟ್ರಿ ಅಂತಂದ್ರೆ ನಿಮ್ಮ ಶರೀರ ಹೊರಗೆ ಹೆಂಗೆ ತರ್ತಾರ ಅಂತ ವಿಚಾರ ಮಾಡಿ ನಕ್ಕೆ ಅಂತಂದ್ರೆ, ಕಟ್ರಿ ಕಬ್ಬು ಕಟ್ರಿ ಅಂತಂದ್ರೆ. ಈ ಮಾತು ಕೇಳಿ ಶ್ರೀಮಂತನಿಗೆ ಏನು ಅನ್ನಿಸ್ತು ಅಂತ ಸಿಟ್ಟು ಬಂದ್ಬಿಡ್ತು ಅವನಿಗೆ. ಕಂಬ ಕಟ್ರಿ ಅಂತಂದ್ರೆ ಈ ಸುದ್ದಿ ಅವ್ರ ಅಪ್ಪಗೆ ಬಿಡ್ತ್ರಿ. ಅವಾಗ ಅವ್ರ ಅಪ್ಪ ಬಂದ ಎಲ್ಲ ವಿಷಯ ಗೊತ್ತಾಯ್ತು ಅವನಿಗೆ. ಸಾವುಕಾರ, ನಮ್ಮ ಮಗನಿಗೆ ಬುದ್ಧಿಲ್ರಿ, ಅವ್ರಿಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಅವ್ನಿಗಿಷ್ಟು ಹೊಳಿಬಾರ್ದ. ಅಕಸ್ಮಾತ್ ನೀವು ಅಲ್ಲಿ ನಿಮ್ಮ ಶರೀರ ನಿಮ್ಮ ಅಲ್ಲಿ ಒಳಗಿದ್ದಾಗ ನಿಮ್ಮ ಪ್ರಾಣ ಹೋಯಿತು ಅಂತಂದ್ರೆ, ಶರೀರ ಹೊರಗೆ ಬರ್ಲಿಕ್ಕಂತಂದ್ರೆ ಒಂದು ಕೊಡ್ಲಿ ತೊಗೊಂಡು ಕಟ ಕಡಿದ್ರು ಬುಟ್ಟೆ ಹಾಕಿ ಹೊರಗೆ ತರಕ್ಕೆ ಬರ್ತೈತೆ ಅಂದು ಹುಟ್ಟ. ಕಟ್ಟಿ ಒಂದು ಕಂಬಕ್ಕಂತೆ ಅವನು ಒಂದು ಕಂಬಕ್ಕೆ ಕಟ್ಟಿಬಿಟ್ರು. ಈ ಸುದ್ದಿ ಅವನ್ನ ಹುಡುಗನ ತಾತಾಗ ಮುಡ್ತ್ರಿ. ಅವಾಗ ತಾತ ಬಂದವ. ಅವರಿಬ್ಬರನ್ನು ಕಟ್ಟಿದ ವಿಷಯ ಗುರ್ತಾಯ್ತು. ಅಂದರೆ ಯಾವ ವಿಷಯಕ್ಕಾಗಿ ಕಟ್ಟಾರನ್ನು ಗುರ್ತಾಯ್ತು. ಅವಾಗಂತ ನಮ್ಮ ತಾತ ಅಂದ, ನೋಡ್ರಿ ನನ್ನ ಮೊಮ್ಮಗ ಜ್ಞಾನ ಇಲ್ಲ, ಅಷ್ಟು ವಿವೇಕಿಲ್ಲ, ಏನು ಮಾತಾಡಬೇಕು ಅನ್ನೋ ವಿವೇಕಿಲ್ಲ, ಅಷ್ಟು ಅವ್ರಿಗೆ ಇಷ್ಟು ಗೊತ್ತಾಗೋಲ್ಲ. ಒಳಗಿದ್ದ ಅಕಸ್ಮಾತ್ ಪ್ರಾಣ ಹೋದ್ರೆ ಅಲ್ಲೇ ಪೆಟ್ರೋಲ್ ಹಾಕಿ ಅಲ್ಲೇ ಊರಿಗೆ ಚಲಿ ಸುಟ್ಟುಬಿಡೋದು ಅಂತ ಇವನು ಕಟ್ಟರಲಿ ಅಂತಂದ್ರು. ಹಂಗೆ ಇದು ಮಾತಾಡು ಅಂದ್ರೆ ಏನಾಯ್ತು, ಶ್ರೀಮಂತನ ಮನಸ್ಸು ಬಹಳ ನೋವಾಯಿತು ಅಂತ, ಅವನಿಗೆ ಬಹಳ ಸಿಟ್ಟು ಬಂತು ಅಂತ, ಮೂರಿಗೆ ಶಿಕ್ಷೆ ಕೊಟ್ಟ ಅಂತೇಳಿ ಹಿಂಗೆ ಉದಾಹರಣೆ ಹೇಳ್ತಾ ಇದ್ದೇನೆ. ಹಂಗೆ ಇಲ್ಲಿ ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇ ವಕ್ತವ್ಯಂ ವಚನೇ ಕಾದರಿದ್ರತಾ ಅಂತ ಹೇಳ್ತಾರೆ. ನೋಡ್ರಿ, ನಾವು ಪ್ರೀತಿಯ ಮಾತುಗಳನ್ನು ಮಾತಾಡುವುದರಿಂದ ಎಲ್ಲ ಜೀವಗಳು ಸಂತೋಷ ಆಗ್ತಾವಂತ. ಈಗ ನೀವು ಮನ್ಯಾಗ ಒಂದು ಆಕಳ ಸಾಕಿರಿ ಅಂತ ತಿಳ್ಕೊಡ್ರಿ. ನೀವು ಒಂದಿಷ್ಟು ಹುಲ್ಲು ತೊಗೊಂಡು ಅದ್ರ ಮುಂದೆ ಹಿಡಿದ್ರೆ ಅದು ಏನು ಮಾಡ್ತೈತಿ, ಆಕಳ ಓಡಿ ಬರ್ತದೆ. ಓ, ನಮ್ಮ ಯಜಮಾನ ನನಗೆ ಹುಲ್ಲು ತಿನ್ನಿಸ್ತಾನಂತೇಳಿ ಪ್ರೀತಿಯಿಂದ ಓಡಿ ಬರ್ತದೆ. ನೀವು ಪ್ರೀತಿಯಿಂದ ಕರೀರಲ್ಲ. ಎತ್ತಾಗಲಿ ಆಕಳಾಗಲಿ ನೀವೇನು ಸಾಕಿರ್ತೀರಲ್ಲ, ಅದ್ರ ಮುಂದೆ ಸ್ವಲ್ಪ ಹುಲ್ಲು ಹಿಡಿದು ಬಾ ಅಂತ ಕರೀರಿ, ಅದು ಎಷ್ಟು ಪ್ರೀತಿಯಿಂದ ಓಡಿ ಬರ್ತದೆ. ಮತ್ತು ಅದ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ಬಾ ಅಂದ್ರಿ ಬರ್ತೈತೆ ನೋಡ್ರಿ. ಅದು ಯಾಕಂದಕ್ಕೂ ಗುರ್ತು, ಕೈಯಾಗ ಬಡಿಗೆ ಹಿಡ್ದ ಅನ್ನೋದು ಎಲ್ಲಿ ನನಗೆ ಏಟು ಕೊಡ್ತಾನಂತೇಳಿ ಅದು ದೂರಕ್ಕೈತಿಲ್ರಿ. ಹಂಗೆ ಇಲ್ಲಿ ನಾವು ಪ್ರೀತಿಯಿಂದ ಕೇವಲ ಮನುಷ್ಯ ಅಷ್ಟೇ ಅಲ್ಲ, ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ನಾವು ಪ್ರೀತಿಯಿಂದ ಮಾತಾಡಿದೀವಿ ಅಂತಂದ್ರೆ ಅವೆಲ್ಲವೂ ಸಂತೋಷ ಪಡ್ತಾವಂತವು, ಆನಂದ ಪಡ್ತಾ ಇದ್ದಾವಂತ. ತಸ್ಮಾತ್ ತದೇ ವಕ್ತವ್ಯಂ ಅಂತಾರ. ಅದಕ್ಕೆ ನಾವು ಪ್ರೀತಿಯ ಮಾತುಗಳನ್ನೇ ಮಾತಾಡಬೇಕೇ ಹೊರತು ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥ ಕಠೋರವಾದ ಮಾತುಗಳನ್ನು ಮಾತಾಡಬಾರದು. ಅದರಿಂದ ನಮಗೆ ಪಾಪವೇ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಮೂಗು ಕೈದು ಮಾಡಬನ್ನಿ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣವ್ರು ಹೆಂಗೆ ಹೇಳಿದರು ಅಂತಂದರೆ, ನಮ್ಮ ನುಡಿ ಎನ್ನುವಂಥದ್ದು ನಮ್ಮ ಮಾತುಗಳು, ಅಲ್ಲಿ ಸ್ಫಟಿಕದ ಸಲಾಕೆ, ಮುತ್ತಿನ ಹಾರ ನೋಡಿ ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಮುತ್ತಿನ ಹಾರ ನಮಗೆ ಎಷ್ಟು ಆನಂದ, ಅದನ್ನು ನೋಡೋದೇ ನಮಗೆ ಆನಂದ ಹೋದಿಲ್ಲ. ಹಾಗೆ ಇಲ್ಲಿ ಸ್ಫಟಿಕದ ಸಲಾಕೆ, ಮಾಣಿಕ್ಯದ ದೀಪ್ತಿ ಎನ್ನುವಂಥದ್ದು ಹೆಂಗ ಮನುಷ್ಯನ ಮನಸ್ಸಿಗೆ ಆನಂದವನ್ನು ನೀಡುತ್ತದೋ ಹಂಗೆ ನಾವು ಮಾತಾಡುವಂಥ ಮಾತುಗಳು ಇನ್ನೊಬ್ಬರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವಂತಿರಬೇಕು. ಅದಕ್ಕೆ ಅಂಥ ಮಾತುಗಳನ್ನೇ ಮಾತಾಡ್ರಿ ಅಂಥೇಳಿ ಇಲ್ಲಿ ಶರಣರೂ ಕೂಡ ಹೇಳ್ತಾರೆ, ಮಹಾತ್ಮರು ಕೂಡ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಮಧುರಾಚ ವಾಣಿ ಅಂತ ಹೇಳಿದರು. ನಮ್ಮ ವಾಣಿ ಮಧುರವಾಗಿರಬೇಕಂತ.
ಮೃದುವಾಗಿರಬೇಕಂತ. ನಮ್ಮ ಮಾತುಗಳು ಇನ್ನೊಬ್ಬರ ಮನಸ್ಸನ್ನು ಅರಳಿಸ್ಬೇಕು, ಇನ್ನಷ್ಟು ಕೇಳಬೇಕು ಅಂಥೇಳಿ ಅವರ ಮನಸ್ಸಿನೊಳಗೆ ಇನ್ನಷ್ಟು ಉತ್ಸಾಹ, ಅವರಲ್ಲಿ ತವಕ ಉಂಟಾಗಬೇಕು. ಏನಪ್ಪ ಇನ್ನೂ 4 ಮಾತು ಕೇಳಬೇಕಂತ ಹೇಳಿ ಇನ್ನು ಕೆಲವರು ಮಾತಾಡ್ತಿರ್ತಾರೆ, ಅದು ಯಾವಾಗ ಬಿಟ್ಟಾರ ಅನ್ಸ್ಬಿಡುತ್ತೆ ಮಾತಾಡ್ತಿರ್ತಾರೆ. ಅಂತಹ ಮಾತುಗಳು ಪ್ರಯೋಜನ ಇಲ್ಲ ಅಂತಾರೆ ಅವರು. ಯಾಕಂದರೆ ನಮ್ಮ ಮಾತುಗಳಲ್ಲಿ ಮಾಧುರ್ಯ ಇರಬೇಕು ಅಂತ. ಮಾಧುರ್ಯ ಅಂದರೆ ಆ ಮಾತುಗಳನ್ನು ಕೇಳಿದಾಗ ನಮ್ಮ ಮನಸ್ಸು ಅರಳಬೇಕು, ನಮಗೆ ಆನಂದ ಆಗಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮಧುರಾಚ ವಾಣಿ, ಮಧುರವಾಗಿರ್ತಕ್ಕಂಥ ವಾಣಿ ಎನ್ನುವಂಥದ್ದು ಕೂಡ ಇದು 2ನೇ ಗುಣ. ನೋಡಿ, ಇದು ಇತ್ತಂದ್ರೆ ನಾವು ಸ್ವರ್ಗದಾಗದೀವಿ ಅಂತ ತಿಳ್ಕೊಬೇಕಂತ ಅಂತಾರೆ ಅವರು. ದೇವಾರ್ಚನಂ 3ನೇ ಗುಣ ಹೇಳ್ತಾ ಇದ್ದಾರೆ. ದೇವ ಅಂದರೆ ನಮ್ಮ ಆರಾಧ್ಯ ದೈವ. ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಶಿವ ಆಗಿರ್ಬೋದು, ದೇವಿ ಆಗಿರ್ಬೋದು. ನಾವು ಅವರನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ನಿತ್ಯದಲ್ಲಿ ನಾವು ಪೂಜಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಪರಮಾತ್ಮನನ್ನು ಪೂಜಿಸುವುದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳೆಲ್ಲ ದೂರ ಆಗ್ತಾವೆ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ದೂರ ಆಗ್ತಾ ಇದ್ದಾವೆ. ಪರಮಾತ್ಮ ನಮಗೆ ಒಲಿಬೇಕು, ಅವನ ಕರುಣಾ, ಅವನ ಕೃಪಾ ನಮಗೆ ಆಗಬೇಕು ಅಂತಂದರೆ ನಾವು ನಿತ್ಯದಲ್ಲಿ ಅವನನ್ನು ಉಪಾಸನ ಮಾಡಬೇಕು, ಅವನ ಪೂಜಾದಿಗಳನ್ನು ಮಾಡಬೇಕು. ರುದ್ರಾಭಿಷೇಕವನ್ನು ಮಾಡುವುದಾಗಲಿ, ಅಥವಾ ಷೋಡಶೋಪಚಾರದಿಂದ ಪೂಜಾ ಮಾಡುವುದಾಗಲಿ, ಅಥವಾ ಪಂಚಾಮೃತಗಳಿಂದ ಪರಮಾತ್ಮನ ಪೂಜಿಸುವುದಾಗಲಿ, ಅಥವಾ ನಮಗೆ ಅದೂ ಇಲ್ಲರಿ ಪರಮಾತ್ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ ಕೃಷ್ಣಂ ಅಸ್ಮಾನ್ ಪ್ರಯತಾತ್ಮನಃ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ನೋಡಪ್ಪ, ನಿನಗೆ ಅಭಿಷೇಕ ಮಾಡೋಕ್ಕಾಗೋಲ್ಲ ಅಂತ ತಿಳ್ಕೊ, ನೀ ನನಗೆ ಒಂದು ಪತ್ರಿ ಇಡು ಸಾಕು. ಬಿಲ್ಲು ಪತ್ರಿ ಆಗಲಿ, ತುಳಸಿ ಪತ್ರಿ ಆಗಲಿ, ನೀನು ಯಾವುದೈತೋ ನೀನು ಬರೀ ಒಂದು ಬಿಲ್ಲು ಪತ್ರಿ ನನಗೆ ಸಮರ್ಪಣೆ ಮಾಡಿ ಸಾಕು, ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ. ಇಲ್ಲ ನಮ್ಮ ಪತ್ರಿ ಸಿಗಂಗಿಲ್ಲ ಬಿಡ್ರಿ ಅಂತಂದ್ರೆ ಒಂದಿಷ್ಟು ಹೂ ತಂದಿಡು. ಹೂವನ್ನಾದರೂ ಕೂಡ ಪರಮಾತ್ಮ ನಾವು ಸಮರ್ಪಣೆ ಮಾಡಬೇಕು. ನಮಗೆ ಹೂವು ಸಿಗಂಗಿಲ್ರಿ ಅಂತ ಸ್ವಲ್ಪ ನೀರರ ಹಾಕಂತ. ಪತ್ರಂ ಪುಷ್ಪಂ ಫಲಂ ತೋಯಂ, ಹಣ್ಣರ ಅರ್ಪಣೆ ಮಾಡು. ಸ್ವಲ್ಪ ನೀರನ್ನಾದರೂ ಭಕ್ತಿಯಿಂದ ನನಗೆ ನೀ ಅರ್ಪಿಸಿದಿ ಅಂತಂದ್ರೆ ನಾನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ನೋಡ್ರಿ, ಬೇಡ್ರ ಕಣ್ಣಪ್ಪ ಶಿವನನ್ನ ಒಲಿಸ್ಕೊಳ್ಬೇಕು ಅಂಥೇಳಿ ಅರಣ್ಯದೊಳಗೆ ಅವ ಏನು ಮಾಡಿದ, ಶಿವನನ್ನು ಪೂಜಿಸ್ತಾ ಇದ್ದವ. ಪ್ರತಿ ದಿವಸ ಹೆಂಗೆ ಪೂಜಾ ಮಾಡ್ತಿದ್ದ ಅಂತಂದ್ರೆ, ಮಾರ್ಗಾವಸ್ಥಿತ ಪಾದುಕಾ ಪಶುಪತೆ ಅಂಗಸ್ಯ ಕೂರ್ಚಾಯತೆ ಗಂಡೂಷಾಂಬುನಿ ಸೇವನಂ ಪುರರಿಪೋ ದಿವ್ಯಾಭಿಷೇಕಾಯತೆ ಕಿಂಚಿತ್ ಭಕ್ಷಿತ ಶೇಷಮಾಶ ಕವಲಂ ದಿವ್ಯೋಪಹಾರಾಯತೆ. ನೋಡಿ, ಆಚಾರ್ಯರು ಆ ಬೇಡ ಕಣ್ಣಪ್ಪನ ಭಕ್ತಿಗಳನ್ನ ಮಾಡ್ತಾರ. ಬೇಡ ಕಣ್ಣಪ್ಪ ಹೆಂಗೆ ಭಕ್ತಿ ಮಾಡ್ತಿದ್ದ ಅಂತಂದ್ರೆ, ನಾವು ಹೆಂಗೆ ಪರಮಾತ್ಮನಿಗೆ ಪೂಜಾ ಮಾಡ್ಬೇಕಂತ ನೀರು ತೊಗೊಂಡು ಹೋಗ್ತೀವಿ, ಎದ್ರಾಗ ಒಂದು ಕೊಡದಾಗರ ಒಯ್ತೀವಿ, ಇಲ್ಲಿಕಂದ್ರೆ ಒಂದು ಚರಿಗೆ ಒಂದು ಚಮ್ಮನೆಗರ ತೊಗೊಂಡು ಹೋಗ್ತೀವಿ. ಹೋಗಿ ಪರಮಾತ್ಮನಿಗೆ ನೀರಿನಿಂದ ಅಭಿಷೇಕ ಮಾಡ್ತೀವಿ. ಅವ ನೀರು ಎದ್ರಾಗ ತರ್ತಿದ್ದಂದ್ರೆ ಬಾಯಾಗ ಹಿಡ್ಕೊಂಬರ್ತಿದ್ದ, ಬಾಯಿ ತುಂಬ ಬಾಯಾಗ ನೀರು ತುಂಬ್ಕೊಂಬರ್ತಿದ್ದಂತವ. ಮತ್ತು ಹೂಗಳನ್ನೆಲ್ಲ ಇಲ್ಲಿ ಕಿವಿ ಸಂಧ್ಯಾಗ ಅಲ್ಲಿ ಇಟ್ಕೊಂಡ್ಬರ್ತಿದ್ದಂತವ. ಆ ನೀರು ಹಾಕಿ ಹಿಂಗೆ ತಲೆ ಜಾಡಿಸ್ಬಿಡ್ತಿದ್ದ. ಆ ಎಲ್ಲ ಹೂಗಳು ಶಿವನ ಮೇಲೆ ಬೀಳ್ತಿದ್ದು. ಪರಮಾತ್ಮ ನೋಡಪ್ಪ, ಈಗ ನಿನಗೆ ಅಭಿಷೇಕ ಆಯಿತು, ಮತ್ತು ನೀನು ಹೂ ಅರ್ಪಣೆ ಮಾಡಿ ನೋಡು ಅಂತ ಹೇಳ್ತಿದ್ದ. ಕಿಂಚಿತ್ ಭಕ್ಷಿತ ಶೇಷ ಮಾಂಸ ಕವಲಂ ದಿವ್ಯೋಪಹಾರಾಯತೆ. ಪ್ರಾಣಿಗಳನ್ನು ಬೇಟೆಯಾಡಿ ಅದರ ಮಾಂಸ ರುಚಿ ಅದೋ ಇಲ್ಲೋ ಅಂತ ಸ್ವಲ್ಪ ತಿಂದು ನೋಡಿ, ಇದು ಪರಮಾತ್ಮನಿಗೆ ಇದು ರುಚಿ ಅದ, ಇದು ಅವನಿಗೆ ಅರ್ಪಣೆ ಮಾಡ್ಲಿಕ್ಕೆ ಚಲೋ ಅದ ಅಂತ ಹೇಳಿ ಸ್ವಲ್ಪ ತಿಂದು ನೋಡಿ ಆ ಮಾಂಸವನ್ನು ಪರಮಾತ್ಮನಿಗೆ ನೈವೇದ್ಯ ಮಾಡ್ತಿದ್ದಂತವ. ಕಿಂಚಿತ್ ಭಕ್ಷಿತ ಶೇಷ ಮಾಂಸ ಕವಲಂ ದಿವ್ಯೋಪಹಾರಾಯತೆ ಭಕ್ತಿ ಕಿಂ ನ ಕರೋತಿ ವನಚರೋ ಭಕ್ತಾವ ತಮಸಾಯತೆ ಅಂಥೇಳಿ ಲಾಸ್ಟ್ ಹೇಳ್ತಾ ಇದ್ದಾರೆ. ನೋಡಿ, ಒಬ್ಬ ಅರಣ್ಯದಲ್ಲಿರ್ತಕ್ಕಂಥ ಬೇಡ ಕಣ್ಣಪ್ಪ ಈ ರೀತಿ ಭಕ್ತಿಯನ್ನು ಮಾಡಿ ಶಿವನನ್ನು ಒಲಿಸಿಕೊಂಡ. ಯಾಕೆ ಅವನು ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ಶಿವನ ಕಣ್ಣೊಳಗೆ
ರಕ್ತಧಾರೆ ಬಂತು, ಅಯ್ಯೋ ನಮ್ಮ ಅಪ್ಪನ ಕಣ್ಣಾಗ ರಕ್ತ ಬರಾಕತ್ತದಲ್ಲ ಅಂಥೇಳಿ ತನ್ನ ಒಂದು ಕಣ್ಣನ್ನು ಕಿತ್ತು ಶಿವನಿಗೆ ಅರ್ಪಣ ಮಾಡಿದ. ರಕ್ತ ನಿಂತು ಮತ್ತೊಂದು ಕಣ್ಣಾಗ ರಕ್ತ ಬರಾಕತ್ರಿ, ಮತ್ತು ಈ ಕಣ್ಣು ಕಿತ್ತು ಎಲ್ಲರೂ ಹಚ್ಚಿಬಿಟ್ರೆ ಹೆಂಗೆ ಅಂಥೇಳಿ ಕಾಲಾಗ ನಡೆದ ಸೌದು ಹೋಗಿದ್ದು ಒಂದು ಚಪ್ಪಲು, ಅದನ್ನು ಹಾಕ್ಕೊಂಡು ಅಲ್ಲೇ ದೇವ್ರ ಕುಡಿಯಾಗ ಬಂದಿರ್ತಾವ. ಅವಾಗೇನು ಗೊತ್ತಿ ನಾವು ಮುಗ್ಧ ಭಾವ, ಮುಗ್ಧ ಭಕ್ತಿ, ಅವನ ಹೃದಯದೊಳಗೆ ಭಗವಂತನಲ್ಲಿ ಪ್ರೇಮ ತುಂಬಿತ್ತು. ಯಾಕಂದ್ರೆ ಪರಮಾತ್ಮ ನಾವು ಕೊಡುವಂಥ ನೈವೇದ್ಯ ಎಂಥದಂತ ನೋಡಂಗಿಲ್ಲವ. ನಾವು ಹೆಂಗೆ ಪೂಜೆ ಮಾಡ್ತೇವನ್ನೋ ಅಂಥದ್ದನ್ನು ಅವ ನಮ್ಮ ಸಾಮಗ್ರಿ ನೋಡಂಗಿಲ್ಲವ, ನಮ್ಮ ಭಾವ ನೋಡ್ತಾನೆ. ನಮ್ಮ ಭಾವ ಪರಿಶುದ್ಧವಾಗಿರಬೇಕು. ಭಾವದೊಳಗೆ ಭಗವಂತದಾನ ಹೊರತು ಮಾಡುವ ಕ್ರಿಯೆಯೊಳಗೆ ಭಗವಂತ ಇಲ್ಲ. ನಮ್ಮ ಭಾವ ಪರಿಶುದ್ಧವಾಗಿತ್ತು ಅಂತಂದ್ರೆ ಭಗವಂತ ನಮಗೆ ಒಲಿತಾ ಇದ್ದಾನೆ. ಹೀಗಾಗಿ ಅದೇನು ಪಾದದ ಅಂಗುಷ್ಟದಿಂದ ಅಲ್ಲಿ ಹಿಡಿದು ಅದೊಂದು ಕಣ್ಣು ಕಿತ್ತಿ ಅರ್ಪಣ ಮಾಡಿದಾಗ ಶಿವ ಪ್ರಕಟ ಆದ, ಶಿವ ದರ್ಶನ ಕೊಟ್ಟ. ಅವನು ಮಾಡಿದ ಪೂಜಾ, ಬೇಡ ಕಣ್ಣಪ್ಪ ಮಾಡಿದ ಪೂಜಾ, ಅವನ ಹೆಸರು ಇಲ್ಲಿ ತನಕ ಉಳಿದ ಬೇಡ ಕಣ್ಣಪ್ಪ ನಾವು ಈಗಲೂ ನೆನೆಸ್ತೀವಿಲ್ರಿ. ಕಾಳಹಸ್ತಿಗೆ ಹೋದಾಗ ನೀವು ಗುಡ್ಡದ ಮೇಲೆ ನೋಡ್ತೀರ ಅವ್ರ ಮಂದಿರ, ಬೇಡ ಕಣ್ಣಪ್ಪನ ಮಂದಿರ, ಅಲ್ಲೇ ಅವ್ನು ಪೂಜೆ ಮಾಡಿದ್ದ, ಅಲ್ಲೇ ಶಿವ ಸಾಕ್ಷಾತ್ಕಾರ ಆಗಿದ್ದು, ಶಿವನ ದರ್ಶನ ಆಗಿದ್ದು ಕಾಳಹಸ್ತಿ ಒಳಗಿನ ಬೇಡ ಕಣ್ಣಪ್ಪನಿಗೆ ಒಲಿದಿದ್ದು. ಅಂದ್ರೆ ಈ ರೀತಿ ಭಕ್ತಿಯಿಂದ ಬೇಡ್ರ ಕಣ್ಣಪ್ಪ ಶಿವನನ್ನ ಒಲಿಸಿಕೊಂಡ. ಹಂಗ ಮೀರಾಬಾಯಿ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ ಒಲಿಸ್ಕೊಂಡ್ಳು. ಮೀರಾಬಾಯಿ ಎಂಥ ಭಕ್ತಿ ಮಾಡಿದ್ರು. ಆಕೆ ಸಂಗೀತವನ್ನು ಮಾಡ್ತಾ ಇದ್ರೆ ಇಡೀ ಪ್ರಪಂಚವನ್ನು ಮರೆತು ಬಿಡ್ತಿದ್ಲು, ದೇಹವನ್ನೇ ಮರೆತು ಬಿಡ್ತಿದ್ಲು. ಯಾಕಂದ್ರೆ ಆಕೆ ಮಾಡೋದು ಭಗವಂತನ ಪ್ರೀತ್ಯರ್ಥವಾಗಿ, ಕೃಷ್ಣನಿಗೋಸ್ಕರವಾಗಿ ಸಂಗೀತವನ್ನು ಮಾಡ್ತಾ ಇದ್ಲು. ಸಂಪೂರ್ಣ ಆಕೆ ಭಾವ ಕೃಷ್ಣನಲ್ಲಿ ಬೆರ್ತು ಹೋಗಿಬಿಡ್ತಿತ್ತು. ಕೃಷ್ಣ ಬಂದು ನೃತ್ಯ ಮಾಡ್ತಿದ್ದವ. ಆಕೆ ಹೆಂಗೆ ಹಾಡ್ತಾಳ, ಮಧುರವಾದ ಕಂಠದಿಂದ ಹಾಡ್ತಾ ಇರಬೇಕಾದ್ರೆ ಕೃಷ್ಣ ಬಂದು ಕುಣಿತಿದ್ದಂತವ. ಅಂದ್ರೆ ಅಷ್ಟು ಭಾವಪರವಶಗಳಾಗಿ ಆ ಭಗವಂತನನ್ನ ಕುರಿತು ಭಕ್ತಿ ಮಾಡಿದ್ದಕ್ಕೆ ಮೀರಾಬಾಯಿಗೆ ಕೃಷ್ಣ ಪರಮಾತ್ಮ ಒಲದ. ಅದಕ್ಕೆ ದೇವಾರ್ಚನಂ ಇದು 3ನೇದ್ರಿ. ಇನ್ನು 4ನೇದ್ದೇನು ಹೇಳ್ತಾರ ಅಂತಂದ್ರೆ ಸದ್ಗುರು ಸೇವನಂ ಚ. ಈ 4 ಮಾತುಗಳನ್ನ ಹೇಳಕತ್ತಾರ ನಮಗೆ. ಈ 4 ಗುಣ ನಮ್ಮೊಳಗೆ ಅದಾವು ಅಂತಂದ್ರೆ ನಾವು ಈ ಭೂಮಿ ಮೇಲೆ ಅದೇ ಒಂದ್ರೂ ಕೂಡ ನಾವು ಸ್ವರ್ಗದಾಗ ತಿಳ್ಕೋಬೇಕು. ನಮಗೆ ಆ ಸ್ವರ್ಗ ಸುಖನೇ ನಮ್ಗೆ ಇಲ್ಲಿ ಪ್ರಾಪ್ತಿ ಆಗ್ತದಂತ ಈ 4 ಗುಣಗಳು ಅದಾವಂತಂದ್ರೆ ನಮಗೆ ಸದ್ಗುರು ಸೇವನಂಚ ಅಂತಂದ್ರೆ ಏನು? ಗುರುವಿನ ಸೇವಾ ಮಾಡ್ಬೇಕಂತ. ಗುರು ಎಲ್ಲರಿಗಿಂತಲೂ ಶ್ರೇಷ್ಠದ. ನಾಸ್ತಿ ತತ್ವಂ ಗುರೋಪರಂ ಅಂತ ಮಹಿಮನಾಕಾರ ಹೇಳಿದರು. ಗುರುವಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ತತ್ವ ಇನ್ನೊಂದೇನೂ ಇಲ್ಲ. 3 ಲೋಕಗಳಲ್ಲಿ ವಿಚಾರ ಮಾಡಿ ನೋಡಿದ್ರೆ ಗುರುನ ಶ್ರೇಷ್ಠದ. ಯಾಕೆ ಅಂತಂದ್ರೆ ನಮ್ಮನ್ನ ಈ ಭವಸಾಗರದಿಂದ ದಾಟಿಸ್ತಾನೆ. ನಮಗೆ ಬಂದಿರತಕ್ಕಂಥ ಹುಟ್ಟು ಸಾವುಗಳನ್ನ ಕಳೀತಾ ಇದ್ದಾನೆ. ನಾವೇನು ಈ ಮರ್ತ್ಯಲೋಕದಲ್ಲಿ ಹುಟ್ಟುತ್ತೀವಿ, ಸಾಯ್ತಾ ಇದ್ದೇವಲ್ಲ, ಈ ಹುಟ್ಟು ಸಾವುಗಳಿಂದ ನಮ್ಮನ್ನು ದೂರ ಮಾಡವ ಯಾರು ಅಂದ್ರೆ ಸದ್ಗುರುನಾಥ. ಈಗ ನಾವು ಪರಮಾತ್ಮನ ಒಲಿಸ್ಕೊಳ್ಬೋದು. ಪರಮಾತ್ಮ ನಮಗೆ ಏನು ಕೊಡ್ತಾನ? ನಮಗೆ ಭಾಳ ಸಂಪತ್ತು ಕೊಡ್ತಾನ. ಬೇಡ ಒಂದು ರಾಜ್ಯಕ್ಕೆ ರಾಜ್ಯ ಕೊಡ್ತಾನ. ಬೇಡಪ್ಪ ನಮ್ಮ ಸ್ವರ್ಗಲೋಕದ ಭೋಗಗಳು ಬೇಕಂದ್ರೆ ಅದನ್ನು ಕೊಡ್ತಾನ. ಇಹಲೋಕದ ಪರಲೋಕದ ಭೋಗಗಳನ್ನು ಕೊಡ್ತಾನ ಹೊರತು ನಾ ಮರಳಿ ತಾಯಿ ಗರ್ಭದಲ್ಲಿ ಹುಟ್ಟಿ ಬರಬಾರದು. ನನಗೆ ಮೋಕ್ಷವನ್ನು ಕೊಡುವಂತಂದ್ರೆ ಈ ಕೆಲಸ ನನ್ನಿಂದ ಆಗೋಲ್ಲ ಅಂತಾನ. ನೀ ಗುರುನತ್ಯಕ್ಕೆ ಹೋಗಂತಾನ. ಯಾಕಂದ್ರೆ ಸದ್ಗುರುನಾಥ ಏನು ಮಾಡ್ತಾನಂತಂದ್ರೆ ನಮಗೆ ಏನು ಇಹಲೋಕದ ಪರಲೋಕದ ಕಾಮನೆಗಳಿದ್ರೆ, ಭೋಗದ ಇಚ್ಛಾ ಇದ್ದು ಅಂತಂದ್ರೆ ಅದನ್ನು ಕೊಡ್ತಾನ. ಬೇಡ ನಮಗೆ ಮೋಕ್ಷ ಬೇಕಂದ್ರೆ ಮೋಕ್ಷನ ಕೊಡ್ತಾನೆ. ಈ ಭೋಗ ಮೋಕ್ಷವನ್ನು ಕೊಡುವಂಥ ಶಕ್ತಿ ಕೇವಲ ಸದ್ಗುರುನಲ್ಲಿ ಮಾತ್ರ. ಅದಕ್ಕೆ ನಾವು ಗುರುವಿನ ಸೇವಾ ಮಾಡಬೇಕು ಅಂತ ಹೇಳಿದರು. ಗುರುವಿನ ಸೇವೆ ಅದು ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತೇಳಿ ಚತುರ್ವಿಧ ಸೇವೆಗಳು ಬರ್ತಾ ಇದ್ದಾವೆ. ನೀನು ಪರಮಾತ್ಮನ ಜ್ಞಾನ ಮಾಡಿಕೊಳ್ಬೇಕಂದ್ರೆ ಗುರುವಿನನ್ನು ಒಲಿಸ್ಕೊಳ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ನೀನು ಪರಮಾತ್ಮನ ಜ್ಞಾನ ಮಾಡಿಕೊಂಡು ಮುಕ್ತನಾಗಬೇಕು ಅಂತಂದ್ರೆ ನೀ ಗುರುವಿನ ಹತ್ತಕ್ಕನೆ ಹೋಗಂತ ಹೇಳಿದ್ರು ಅವರು. ಹೋಗಿ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ, ನಿನ್ನ ಶರೀರವನ್ನು ಗುರುವಿಗೆ ಅರ್ಪಣಾ ಮಾಡು. ಗುರುಗಳಲ್ಲಿ ಪ್ರಶ್ನೆ ಮಾಡು.
ಗುರುದೇವ ನಾನು ಯಾರು, ಈ ಪ್ರಪಂಚ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಯಾರು, ಅಂದರೆ ಈ ಪ್ರಪಂಚ ಸತ್ಯನೋ ಮಿಥ್ಯನೋ, ಪರಮಾತ್ಮ ಅಂದ್ರೆ ಯಾರು, ಅವ ಎಲ್ಲದಾನ, ನಾನಂದ್ರೆ ಯಾರು, ಈ 3 ಪ್ರಶ್ನೆ ಗುರುವಲ್ಲಿ ನಾವು ಬಂದು ಕೇಳಬೇಕು. ಗುರುಗಳು ಉತ್ತರಿಸಿದ್ರು ಸರಿ, ಪರೀಕ್ಷೆ ಮಾಡ್ತಾರೆ ನಮ್ಮನ್ನು ಮೊದಲು. ಇವನಿಗೆ ಇದನ್ನು ತಿಳ್ಕೊಳ್ಬೇಕನ್ನುವಂಥ ಜಿಜ್ಞಾಸೆ ಐತೋ ಇಲ್ಲೋ ಅಂಥೇಳಿ ಅವರು ನಮಗೆ ಬೋಧ ಮಾಡದೇ ಇರಬಹುದು. ನಾವು ಪ್ರಶ್ನೆ ಮಾಡಿದ್ರು ಕೂಡ ಅವರು ಸುಮ್ಮನೆ ಇದ್ರು ಅಂತಂದ್ರೆ ಸೇವಾ ಮಾಡಂತಾರೆ. ನೀನು ಗುರುವಿನ ಸೇವಾ ಮಾಡಿದಿ ಅಂತಂದ್ರೆ ಗುರು ಸೇವೆಗೆ ಒಲಿತಾ ಇದ್ದಾನೆ, ಗುರು ಪ್ರಸನ್ನ ಆಗ್ತಾ ಇದ್ದಾನೆ. ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು, ವಾರಿದಿ ಮೈದೆಗೆದರೆ ಮುತ್ತುರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗಮ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನೇ ಕಾಣಬಹುದು. ಬಸವನ ವಚನದಲ್ಲಿ ಹೇಳ್ತಾ ಇದ್ದಾರೆ, ಹೆಂಗೆ ಧಾರಾಕಾರವಾಗಿ ಮಳೆ ಬಂತು ಅಂತಂದ್ರೆ ಹೊಳೆ ತುಂಬಿ ಹರಿತದೆ, ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಆವಾಗ ನಾವು ಹೊಳೆ ನೋಡಕ್ಕೆ ಹೋಗ್ತೀವಿ, ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಚಿಪ್ಪುಗಳು, ಗುಳ್ಳೆ, ಗೊರಜೆ ಇವೆಲ್ಲ ನೋಡಕ್ಕೆ ಸಿಗ್ತಾವೆ. ಒಮ್ಮೆ ಸಮುದ್ರ ಉಕ್ಕೇರಿ ಹೋಯಿತು ಅಂತಂದ್ರೆ ಆ ಸಮುದ್ರದಲ್ಲಿರ್ತಕ್ಕಂಥ ಮುತ್ತು ರತ್ನಗಳು ದಂಡ್ಯಾಗಿ ಬಂದು ಬಿದ್ದಿರ್ತಾವೆ. ವಾರಿದಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ಮುತ್ತು ರತ್ನ ನಾವು ಕಾಣಬೇಕು ಅಂತಂದ್ರೆ ಅದು ಸಮುದ್ರ ಉಕ್ಕೇರಿ ಬರಬೇಕಂತ. ಹಂಗ ಕೂಡಲ ಸಂಗಮ ಶರಣರು ಮನದೆರೆದು ಮಾತನಾಡಿದರೆ, ಇಲ್ಲಿ ಶರಣರು ಅಂದ್ರೆ ಜ್ಞಾನಿಗಳು, ಸದ್ಗುರುಗಳು, ಅವರು ಪ್ರಸನ್ನರಾಗಿ ಅವರು ನಮಗೇನು ಬೋಧ ಮಾಡ್ತಾ ಇದ್ದಾರ ಅದರಿಂದ ನಾವು ಪರಮಾತ್ಮನನ್ನೇ ಕಾಣಬಹುದು ಅಂತೇಳಿ ಬಸವಣ್ಣವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಸದ್ಗುರು ಸೇವನಂಚ, ನಾವು ಗುರುವಿನ ಸೇವಾ ಮಾಡಿದ್ದೀವಿ ಅಂತಂದ್ರೆ ಆ ಸದ್ಗುರುನಾಥನ ಕೃಪೆಯಿಂದ ನಮಗೆ ಭಗವತ್ ಸಾಕ್ಷಾತ್ಕಾರ ಆಗ್ತದೆ, ನಾವು ಈ ಜನ್ಮದಲ್ಲಿ ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ಇವು 4 ನಮ್ಮಲ್ಲಿ ಇರಬೇಕಂತ. ಒಂದು ದಾನ ಮಾಡುವಂಥ ಗುಣ, ಮಧುರವಾದ ವಾಣಿ ಅಂದರೆ ಮೃದುವಾಗಿರ್ತಕ್ಕಂಥ ವಿನಯದಿಂದ ಕೂಡಿರ್ತಕ್ಕಂಥ ಒಂದು ವಾಣಿ, ಮತ್ತೊಂದು ಈಶ್ವರ ಅಥವಾ ಕೃಷ್ಣ, ರಾಮ, ದೇವಿ ಅವರ ಒಂದು ಪೂಜಾ ಮಾಡುವಂಥದ್ದು. ಕೊನೆಯದು ಸದ್ಗುರು ಸೇವನಂಚ, ಗುರುವಿನ ಸೇವಾ. ಇವು 4 ನಮ್ಮ ಜೀವನದೊಳಗೆ ನಮ್ಮಲ್ಲಿ ಅದಾವು ಅಂತಂದ್ರೆ ನಾವು ಸ್ವರ್ಗದಾಗ ತಿಳ್ಕೊಂಡ್ಬೇಕಂತ. ಸ್ವರ್ಗಸ್ಥಿತಾನಾಂ ಇಹ ಜೀವಲೋಕೆ 4 ಚಿನ್ನಾನಿ ವಸಂತಿ ದೇಹೆ. ಈ 4 ಚಿನ್ನಗಳು ಯಾರ ದೇಹದಲ್ಲಿ ಅದಾವೋ ಅವರು ಸ್ವರ್ಗದಲ್ಲಿ ಸ್ಥಿತರಾದವರು, ಸ್ವರ್ಗದಲ್ಲಿ ಇದ್ದವರು ಅಂತೇಳಿ ಹಿಂಗೆ ಬಹಳ ಸುಂದರವಾಗಿ ಈ ಶ್ಲೋಕದೊಳಗೆ ಯಾವ ಮಹಾತ್ಮ ನಮಗೆ ಉಪದೇಶ ಮಾಡಿದಾರ ಅಂಥ ಯಾವ ಒಂದು ದಾನ ಗುಣವನ್ನು, ಮಧುರವಾಗಿರ್ತಕ್ಕಂಥ ವಾಣಿಯನ್ನು ಮತ್ತು ಭಗವಂತನನ್ನು ಪೂಜಿಸ್ತಕ್ಕಂಥ ಸದ್ಗುರು ಸೇವೆಯನ್ನು ಮಾಡ್ತಕ್ಕಂಥ ಸದ್ಬುದ್ಧಿಯನ್ನು ಅಪ್ಪಾಜಿಯವರು ಆ ಜಗನ್ಮಾತೆ ನಮ್ಮಲ್ಲಿ ಕರುಣಿಸಲಿ ಅಂತ ಹೇಳ್ತಾ ಈ 4 ಮಾತು ಸುಖಕ್ಕೆ ಅರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್. ಓಂ